ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಎಸ್ ವೈ ಎಲೆಕ್ಟ್ರಾನಿಕ್ಸ್. ಇವತ್ತು ನಮ್ಮ ಹತ್ರ ಒಂದು ಸೋನಿ 32 ಇಂಚಸ್ ಟಿ ವಿ ಆದರೆ ಇದೆ. ಈ ಟಿ ವಿಯಲ್ಲಿ ಏನು ಪ್ರಾಬ್ಲಮ್ ಅಂತ ನೋಡಿದ್ರೆ, ಇಲ್ಲಿ ನಮಗೆ ಟಿ ವಿ ಆನ್ ಮಾಡ್ತಿದ್ದಂಗೆ ಇಲ್ಲಿ ನೋಡ್ಬೋದು ಪಿಕ್ಚರು ಡಬಲ್ ಆಗಿ ಬರ್ತಾ ಇದೆ. ಇದರಲ್ಲಿ ಟೋಟಲ್ ಕಂಪ್ಲೀಟ್ ಡಿಸ್ಪ್ಲೇ ಡಬಲ್ ಆಗಿ ಬರ್ತಾ ಇದೆ. ಮತ್ತು ಇದರಲ್ಲಿ ಇನ್ನೊಂದು ಸಹ ಪ್ರಾಬ್ಲಮ್ ಬರುತ್ತೆ, ಪಿಕ್ಚರ್ ಜಂಪ್ ಆಗ್ತಾ ಇರುತ್ತೆ. ಇದೆರಡು ಬಂದುಬಿಟ್ಟು ಒಂದೇ ಇಶ್ಯೂ, ಇದು ಡಿಸ್ಪ್ಲೇ ಪ್ರಾಬ್ಲಮ್ ಆಗಿರುತ್ತೆ. ಇದನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸೋನಿಯಲ್ಲಿ ಇನ್ಬಿಲ್ಟ್ ಇರುವಂಥ ಪಿಕ್ಚರ್ ಟೆಸ್ಟ್ನಾದರೆ ರನ್ ಮಾಡ್ತಿದ್ದೀನಿ. ಇದರಲ್ಲೂ ನಮಗೆ ಕೆಳಗಡೆ ಒಂದು ಸ್ವಲ್ಪ ಪಾರ್ಟಲ್ಲಿ ಡಬಲ್ ಇಮೇಜ್ ಕಾಣಿಸ್ತಾ ಇದೆ, ಮೇಲ್ಗಡೆ ಎಲ್ಲ ಕಲರ್ ಚೇಂಜಿಂಗ್ ಗೊತ್ತಾಗ್ತಾ ಇದೆ. ಇದರ ಮಾಡೆಲ್ ನಂಬರ್ ನೋಡಿದಾದರೆ 32BX300 ಅಂತ ಇದರ ಮಾಡೆಲ್ ನಂಬರ್ ಆಗಿದೆ. ಇವಾಗ ಈ ಟಿ ವಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಟಿ ವಿನ ಓಪನ್ ಮಾಡ್ಕೊತಾ ಇದ್ದೀನಿ. ಟಿ ವಿ ಕಂಪ್ಲೀಟ್ ಓಪನ್ ಮಾಡಿಕೊಂಡು ಇದರ ಡಿಸ್ಪ್ಲೇನಾದರೆ ಓಪನ್ ಮಾಡ್ಕೊಂಡಿದ್ದೀನಿ. ಇದರ ಎಕ್ಸ್ಪೋರ್ಟ್ ನಂಬರ್ ನೀವು ಇಲ್ಲಿ ನೋಡ್ಬೋದು. ಇದು ಒಂದು ಸೋನಿ ಟಿ ವಿ ಆಗಿದ್ದರೂ ಇದರಲ್ಲಿ ಸ್ಯಾಮ್ಸಂಗ್ ಡಿಸ್ಪ್ಲೇನಾದರೆ ಯೂಸ್ ಮಾಡಿದ್ದಾರೆ. ಇದರಲ್ಲಿ ಆ್ಯಕ್ಚುಲಾಗಿ ನಾನಿವಾಗ CKVನ ಕಟ್ ಮಾಡಿ ಈ ಪ್ರಾಬ್ಲಮ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಮಾಡ್ತಿದ್ದೀನಿ. ನಾನಿಲ್ಲಿ ನಿಮಗೆ CKV ಲೈನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಈ CKV ಲೈನ್ಸ್ನ ಇವಾಗ ಟ್ರ್ಯಾಕ್ ಓಪನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. ಈ ಟ್ರ್ಯಾಕ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸರ್ಜಿಕಲ್ ಬ್ಲೇಡ್ನಾದರೆ ಯೂಸ್ ಮಾಡ್ತಾಯಿದ್ದೀನಿ. ಇದು ಒಂದು ಸರ್ಜಿಕಲ್ ನೈಫು. ಇವಾಗ ಒಂದು ಸೈಡು ಇದರ CKV ಲೈನ್ಸ್ನ ಡಿಸ್ಕನೆಕ್ಟ್ ಮಾಡಿಕೊಂಡು ಇವಾಗ ಟಿ ವಿನಾದರೆ ಆನ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ಟಿ ವಿ ಆನ್ ಆಗಿದೆ, ಬಟ್ ಆದರೆ ಯಾವುದೇ ಚೇಂಜಸ್ ಆಗಿಲ್ಲ. ಡಬಲ್ ಇಮೇಜ್ ಯಾವ ರೀತಿ ಇತ್ತು ಆ್ಯಸ್ ಯೂಶ್ವಲ್ ಅದೇ ರೀತಿ ಇದೆ. ಹಾಗಾದರೆ ಇವಾಗ ನಾವು ಕಟ್ ಮಾಡಿರೋದು ರೈಟ್ ಸೈಡ್ ಆಗಿರೋದ್ರಿಂದ ರೈಟ್ ಸೈಡಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಇವಾಗ ನೆಕ್ಸ್ಟು ಲೆಫ್ಟ್ ಸೈಡಲ್ಲಿ ಕಟ್ ಮಾಡ್ಕೊಬೇಕಾಗಿದೆ. ಒಂದು ಚೂರು ಚೇಂಜಸ್ ಆಗಿಲ್ಲ ಇದರಲ್ಲಿ. ಇವಾಗ ಅದನ್ನು ಲೆಫ್ಟ್ ಸೈಡು CKV ಲೈನ್ಸ್ನ ಡಿಸ್ಕನೆಕ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಇದನ್ನು ಫಸ್ಟು ಸಾಲ್ಡ್ರಿಂಗ್ ಮಾಡ್ಕೊಬೇಕಾಗುತ್ತೆ. ಸಾಲ್ಡ್ರಿಂಗ್ ಪ್ರೊಸೆಸ್ಸು ತುಂಬ ಕನ್ಫ್ಯೂಸ್ ಆಗ್ತಾಯಿದೆ. ಅದು ಯಾವ ರೀತಿ ಸಾಲ್ಡ್ರಿಂಗ್ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ರೀತಿ ನೀಟಾಗಿ ಟ್ರ್ಯಾಕ್ಸ್ ಎಲ್ಲ ಕಟ್ ಮಾಡಿಕೊಂಡು ಟ್ರ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾವು ಅದಕ್ಕೆ ಸ್ವಲ್ಪ ಇವಾಗ IP ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ. IP ಹಾಕಿ ಕ್ಲೀನ್ ಮಾಡ್ಕೊಂಡಾಗ ಇವಾಗ ನಮಗೆ ಟ್ರ್ಯಾಕ್ ಎಲ್ಲ ಕ್ಲೀನಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಮೈಕ್ರೋಸ್ಕೋಪಲ್ಲಿ ನಾನು ರೆಕಾರ್ಡ್ ಮಾಡಿ ನಿಮಗೆ ಹಾಕಿರೋದು. ಈ ಮೈಕ್ರೋಸ್ಕೋಪ್ನ ಡೀಟೇಲ್ಸ್ ಬೇಕಂದರೆ ನಾನು ಇಲ್ಲಿ ಐ ಬಟನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ಅದನ್ನು ಚೆಕ್ ಮಾಡ್ಬೋದು. ಇವಾಗ ಈ ಟ್ರ್ಯಾಕ್ನ ಸಾಲ್ಡ್ರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಮತ್ತು ಈ ಟ್ರ್ಯಾಕ್ಸ್ನ ಸಾಲ್ಡ್ರ್ ಮಾಡೋದಕ್ಕೆ ನಮಗೆ ಜಂಪರ್ ವೈರ್ನ ಅವಶ್ಯಕತೆ ಏನೂ ಇರೋದಿಲ್ಲ. ನಾವು ಡಿಸಾಲ್ಡ್ರಿಂಗ್ ವಿಕ್ ಇರುತ್ತಲ್ವ, ಅದೇ ಡಿಸಾಲ್ಡ್ರಿಂಗ್ ವಿಕ್ಕಲ್ಲಿ ಸಪ್ರೇಟ್ ಮಾಡಿದ್ರೆ ಅದರಲ್ಲೂ ಸಿಂಗಲ್ ಎಳೆ ಬರುತ್ತೆ. ಆ ಎಳೆನೇ ನಾವಿಲ್ಲಿ ಟ್ರ್ಯಾಕ್ನ ಜಾಯಿಂಟ್ ಮಾಡೋದಕ್ಕೆ ಯೂಸ್ ಮಾಡೋದು. ನೀವು ಇಲ್ಲಿ ನೋಡ್ಬೋದು ಒಂದೊಂದೇ ಟ್ರ್ಯಾಕ್ನ ಜಾಯಿಂಟ್ ಮಾಡ್ತಾ ಹೋಗ್ತೀನಿ. ಇದು ತುಂಬ ಲೇಟ್ ಆಗುತ್ತೆ, ಬಟ್ ಅಂದರೆ ತುಂಬ ಪೇಷನ್ಸಿಂದ ಮಾಡೋವಂಥ ಕೆಲಸ ಆಗಿರುತ್ತೆ. ನಾನಿಲ್ಲಿ ನಿಮಗೆ ಶಾರ್ಟಾಗಿ ತೋರಿಸ್ಬಿಡ್ತೀನಿ. ಈ ರೀತಿ ಪ್ರತಿಯೊಂದು ಟ್ರ್ಯಾಕನ್ನು ಜಾಯಿಂಟ್ ಮಾಡಬೇಕಾಗುತ್ತೆ. ಒಂದು ಟ್ರ್ಯಾಕ್ ಮಿಸ್ ಆಯಿತು ಅಂದರೂ ನಮಗೆ ಪಿಕ್ಚರಲ್ಲಿ ಏನಾದರೂ ಇಶ್ಯೂ ಬರೋ ಚಾನ್ಸಸ್ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಾನಿವಾಗ IP ಹಾಕಿ ಕ್ಲೀನ್ ಮಾಡಿಬಿಟ್ಟೆ. ಕ್ಲೀನ್ ಮಾಡಿದ್ಮೇಲೆ ಇದು ಸಾಲ್ಡ್ರಿಂಗ್ ಕರೆಕ್ಟಾಗಿ ಕುತ್ಕೊತಾ ಇಲ್ಲ. ಮಸ್ಟ್ ಆ್ಯಂಡ್ ಶುಡ್ ಸಾಲ್ಡ್ರಿಂಗ್ ಮಾಡಬೇಕಂದ್ರೆ ಸಾಲ್ಡ್ರಿಂಗ್ ಫ್ಲಕ್ಸ್ ಇರಲೇಬೇಕು. ಫ್ಲಕ್ಸ್ ಇದ್ರೇ ಅದು ಪ್ರಾಪರಾಗಿ ಸಾಲ್ಡ್ರ್ ಆಗುವಂಥದ್ದು. ಫ್ಲಕ್ಸ್ ಇಲ್ಲ ಅಂದರೆ ಸಾಲ್ಡ್ರ್ ಆಗೋದಂತೂ ತುಂಬ ಕಷ್ಟ ಆಗುತ್ತೆ. ನೀವು ಇಲ್ಲಿ ನೋಡಿದ್ರಲ್ವ, ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ನಾನು ಮತ್ತೆ ಫ್ಲಕ್ಸ್ ಅಪ್ಲೈ ಮಾಡಿಕೊಂಡು ಒಂದೊಂದೇ ಟ್ರ್ಯಾಕ್ನ ಮತ್ತೆ ನಾನಿಲ್ಲಿ ಜಾಯಿಂಟ್ ಮಾಡ್ತಾಯಿದ್ದೀನಿ. ನೀವು ಈ ಪ್ರೊಸೆಸ್ ಬೇಕಾದರೆ ಸ್ಕಿಪ್ ಮಾಡ್ಕೊಬೋದು. ನಾನು ತುಂಬ ಡೀಟೇಲಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಪರ್ಫೆಕ್ಟಾಗಿ ಇದನ್ನು ಸಾಲ್ಡ್ರಿಂಗ್ ಮಾಡ್ಕೊಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಅದು ಪರ್ಫೆಕ್ಟಾಗಿ ಸಾಲ್ಡ್ರ್ ಆಗಿದೆಯೋ ಇಲ್ವೋ ಕೂಡ ಗಮನಿಸೋದಕ್ಕೆ ಆಗೋದಿಲ್ಲ. ಮೈಕ್ರೋಸ್ಕೋಪ್ ಇಲ್ಲದೆ ಇರೋ ಕಾರಣ, ಇಲ್ಲಾಂದರೆ ಬೇರೆ ಏನೋ ಕಾರಣದಿಂದ ಅದು ಪ್ರಾಪರಾಗಿ ನಮಗೆ ನೋಡೋದಕ್ಕೆ ಆಗೋದಿಲ್ಲ. ಬರೀ ಕಣ್ಣಿಂದ ಅಂತೂ ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಮೈಕ್ರೋಸ್ಕೋಪ್ ಆದರೆ ಯೂಸ್ ಮಾಡ್ತಿದ್ದೀನಿ. ಇದರಲ್ಲಿ ನೋಡ್ಬೋದು ಅಕ್ಯುರೇಟಾಗಿ ನಾವಿಲ್ಲಿ ಸಾಲ್ಡ್ರ್ ಮಾಡ್ಕೊಂಡೋದು ಕರೆಕ್ಟಾಗಿ ಇದೆಯಾ ಇಲ್ವಾ, ಪಕ್ಕದ ಟ್ರ್ಯಾಕಿಗೆ ಎಲ್ಲಾದರೂ ಜಾಯಿಂಟ್ ಆಗಿದೆಯಾ ಅಂತ ನೀಟಾಗಾದರೆ ನಾವಿಲ್ಲಿಂದ ನೋಡ್ಕೊಬೋದಾಗಿದೆ.
ಲಾಸ್ಟ್ ಇನ್ನು 3 ಟ್ರ್ಯಾಕ್ ಅಷ್ಟೇ ಇಲ್ಲಿ ಸಾಲ್ಡ್ರಿಂಗ್ ಮಾಡೋದು ಉಳಿದಿದೆ. ಈ ಸಾಲ್ಡ್ರಿಂಗ್ ಮಾಡೋ ಪ್ರೊಸೆಸ್ಸು ಆಲ್ಮೋಸ್ಟ್ ನನಗೆ ಒಂದು 10ರಿಂದ 15 ನಿಮಿಷದ ಮೇಲೇ ಹಿಡ್ದಿದೆ. ಅದನ್ನು ನಾನು ನಿಮಗಿಲ್ಲಿ ಶಾರ್ಟಾಗಿ ಒಂದು 2-3 ನಿಮಿಷದಲ್ಲೇ ತೋರಿಸ್ಬಿಡ್ತೀನಿ. ಸೊ ಇದು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಇನ್ನೂ ಈಸಿ ಆಗೋವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲಿ ಸಾಲ್ಡ್ರಿಂಗ್ ಕರೆಕ್ಟಾಗಿ ಆಗಿಲ್ಲ. ಅದನ್ನು ಮತ್ತೆ ಫ್ಲಕ್ಸ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಹೊಸದಾಗಿ ಫ್ಲಕ್ಸ್ ಹಾಕಿ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಲಾಸ್ಟ್ ಫೈನಲ್ ಟ್ರ್ಯಾಕ್ನ ಇಲ್ಲಿ ಸಾಲ್ಡ್ರಿಂಗ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ, ಈ ಥರ ನೀಟಾಗಿ ನಾವು ಸಾಲ್ಡ್ರಿಂಗ್ ಮಾಡಿದ್ದೆ ಆದರೆ ನಮಗೆ ವರ್ಕ್ ಫಿನಿಶಿಂಗ್ ಕರೆಕ್ಟಾಗಿರುತ್ತೆ. ನೆಕ್ಸ್ಟು ನಾನಿವಾಗ ಅದರ ಆಪೋಸಿಟ್ ಸೈಡ್, ಫಸ್ಟ್ ರೈಟ್ ಸೈಡ್ ಕಟ್ ಮಾಡ್ಕೊಂಡಿದ್ವಿ, ಇವಾಗ ಲೆಫ್ಟ್ ಸೈಡ್ ಕಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟ್ರ್ಯಾಕ್ಸ್ನ ಸ್ಕ್ರ್ಯಾಚ್ ಮಾಡ್ತಾಯಿದ್ದೀನಿ. ಟ್ರ್ಯಾಕ್ಸು ನಾವು ರೀಜಾಯಿನ್ ಮಾಡಬೇಕು ಅನ್ನೋವಾಗ ನಾವು ಟ್ರ್ಯಾಕ್ಸು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇಲ್ಲಿ ಕಟ್ ಮಾಡಬೇಕಾದ್ರೆ ಅದ್ರ ಮೇಲೆ ಸ್ವಲ್ಪ ಧೂಳು ಅದು ಇದು ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದು ಮಾಸ್ಕಿಂಗ್, ಗ್ರೀನ್ ಕಲರ್ PCB ಮಾಸ್ಕಿಂಗ್ ಇರುತ್ತಲ್ವ, ಆ ಮಾಸ್ಕಿಂಗಿಂದನೂ ನಮಗೆ ಕರೆಕ್ಟಾಗಿ ಟ್ರ್ಯಾಕ್ಸ್ ಕಟ್ ಆಗೋದಿಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಪ್ರಾಪರಾಗಿ ಎಲ್ಲ CKV ಲೈನ್ಸು ಕಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು ಪಿಕ್ಚರ್ ಬಂದಿದೆ. ಇದು ಬಂದ್ಬಿಟ್ಟು ಒಂದು ಶಾರ್ಟ್ಕಟ್ ಮೆಥಡು. ಇದು ಆ್ಯಕ್ಚುಲಾಗಿ ಏನಾಗಿರುತ್ತೆ ಅಂದರೆ ಗ್ಲಾಸು ಒಳಗಡೆ ಶಾರ್ಟ್ ಇರುತ್ತೆ, ಆ ಶಾರ್ಟ್ನ ನಾವು ಕಿಲ್ ಮಾಡಬೇಕಾಗತ್ತೆ. ಕಿಲ್ ಮಾಡೋ ಪ್ರೊಸೆಸಲ್ಲಿ ಗ್ಲಾಸ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದು ಸಕ್ಸಸ್ ಆಗೋವಂಥ ಮೆಥಡ್ ಕೂಡ ಅಲ್ಲ. ಇದು ಜಸ್ಟ್ ಒಂದು ಶಾರ್ಟ್ಕಟ್ ಆಗಿದೆ ಅಷ್ಟೇ. ಇದನ್ನು ಯೂಸ್ ಮಾಡಿ ಅಂತ ನಾನು 100% ಪ್ರಿಫರ್ ಮಾಡೋದಿಲ್ಲ. ಕೆಲವೊಂದು ಡಿಸ್ಪ್ಲೇಗಳಿಗೆ ಮಾತ್ರ ಇದು ವರ್ಕ್ ಆಗುತ್ತೆ, ಕೆಲವೊಂದು ಡಿಸ್ಪ್ಲೇಗಳಿಗೆ ಮಾತ್ರ ಇದು ರೆಡಿ ಆಗುತ್ತೆ. ಮತ್ತು ಕೆಲವೊಂದು ಮಾಡಲ್ಸಲ್ಲಿ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ರೆಡಿ ಆಗುತ್ತೆ. ಒಂದು 20-30 ಡೇಸು ಅಥವಾ 2-3 ತಿಂಗಳಿಗೆಲ್ಲ ರಿಪೀಟ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಮೆಥಡ್ನ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ. ಏನಿದ್ರೂ ಡಿಸ್ಪ್ಲೇ ಚೇಂಜ್ ಮಾಡೋದೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ವಾ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ TV ರಿಪೇರ್ನ ಟಿಪ್ಸ್ ಈ ಚಾನಲಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನಷ್ಟು ವಿಡಿಯೋ ಈ ಚಾನಲಲ್ಲೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರಬೇಕು ಅಂದರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಚಾನಲ್ನ ನೋಡ್ತಾ ಇದ್ದೀರಾ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.